ಪರಶುರಾಮ್ ಇವ ನಮ್ಮ ಮಗನೇ ಆಗ್ಬೇಕ್ರಿ. ಹಾ 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 ನಿಮ್ಮ ಮಗ. ನಮ್ಮ ಮಗ ಅವತ್ತು ಹೋತ್ರ ಉಟ್ಕೋತಾರ, ನಾವು ಜರ ಚಡ್ಡಿ ಉಟ್ಕೋತೇವು. ಇಟ್ಟೇ ಫರಾಕದ. ಹೌದು ಮಗ ನಿಮ್ಮ ಮುಂದೆ ಭಾಳ ಚಂದ ಮಾತಾಡಿ ವಿಷಯ ಪ್ರತಿಪಾದನೆ ಮಾಡಿದ್ರು. ಮತ್ತು ಭಾಳ ಚಂದನೂ ಹಾಡ್ತಾರೆ ಇವರು. ಸೊನ್ಯಾಳ ಹನುಮಂತರೇಗೌಡ್ರದು ಚೊಚ್ಚಿನ ಶಿಸ್ಮಗರಿವ. ಹಾ 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 ಹನುಮಂತರೇಗೌಡರು ಲಿಂಗದಾಗ ಆಗ್ಯಾರ. ಆಗಾನ ಒಂದು ಕಾರ್ಯಕ್ರಮ ಒಂದಕ್ಕೂ ಕೂಡ ನಗೇನ್ರಿ, ಒಟ್ಟು ಇವನೇ ಬಡ್ಕೊಳಕತ್ತಾನ. ಮಗ ಇಟ್ಟು ಬೆರಿಕೆನ ಮತ್ತು ಬರನ ಸುಮ್ಮ ಕುಂತಿಲ್ಲವ. ಏನು ಮಾಡಿದ್ರಿ? ದೈವಕ್ಕೆಲ್ಲ ಕೇಳದ, ಕೇಳಿ ಎರಡು ವಿಷಯ ಹಿಡಿತೀರಿ ಎಂದು ವಿಷಯ ಇಟ್ಟ ಜ್ಞಾನ ಮತ್ತು ಭಕ್ತಿ ಅದು ಆಗ್ಯಾದನ ಮತ್ತೊಂದು ವಿಷಯ ತಂದ ನೋಡ್ರಿ, ಹೊಸ ವಿಷಯ. ಹಾ ಹಾ ಯಾವಾದ್ರಿ ಗೌಡ್ರ ಹೊಸ ವಿಷಯ? ಹೊಸ ವಿಷಯ ಯಾವಾಗಪ್ಪ ಅಂತಂದ್ರೆ ಕೂಡುವುದು ಶ್ರೇಷ್ಠ ಏನು ಆಗಲುವುದು ಶ್ರೇಷ್ಠ. ಹೌದು ಯಾಕ್ರಿ ಇವೇ ತಂದಾನಿಲ್ರಿ ಅಂದು ವಿಷಯ ದಯವಿಟ್ಟು ಟಾಳಿನೂ ಕೊಡ್ತಿದ್ಯಾ ನಡೆಸ್ರಿ. ಭಾಳ ವರ್ಷ ಆಯ್ತು, ಭಾಳ ವಿಷಯ ಆಗ್ಯಾವ, ಖರೆ ಇದು ಆಗಿಲ್ಲ, ಇದೇ ನಡೆಸ್ರಿ ಅಂತೇಳಿ ದೈವ ಟಾಳಿ ತಗೊಂಡು ವಿಷಯ ಇಟ್ಟು ಅಟ್ಟಕ್ಕೆ ಬಿಡ್ಲಿಲ್ರಿ ಇವು ಮಗ. ಹಾ ಹಾ ಏನು ಮಾಡಿದ್ರಿ ನಿಮ್ಮ ಮಗ? ಇಟ್ಟಿರ್ತಕ್ಕಂಥ ಎರಡು ವಿಷಯಗಳಲ್ಲಿ ಹೌದು ಆಚೆ ಕಡೆ ಸೊಂಗೋಳಿಗೆ ಪರಮ ಪೂಜ್ಯ ಮದಗೊಂಡ ಮಹಾರಾಜರ ಮ್ಯಾಳದೊಳಗೆ ಸಿದ್ಧಗೊಂಡ ಗೌಡ್ರು ನಮ್ಮ ಬಾಬಾವ್ರು ಅದಾರ. ಅಪ್ಪ ಮಗನಿಗೆ ಕುಸ್ತಿ ನಡೀತದ ತಂದಾನ್ರಿ. ಹೌದು ಕೇಳಿರ್ಬೇಕ್ರಿ ನೀವೆಲ್ಲ ಇದು ಮಾತ. ಕೇಳ್ಯಾರಿ ಗೌಡ್ರ. ಅಪ್ಪ ಮಗನ ಕುಸ್ತಿ ನಡೀತದ ನೋಡ್ರಿ. ಅಪ್ಪಗೋಳ ಜೋಡಿನೇ ಕುಸ್ತಿ ಹಿಡಿಯೋ ಮಕ್ಕಳು ಹುಟ್ಟ್ಯಾವ್ರಿ. ಈಗ ಹೊರಗೆ ಹೋದ್ರಿ ಇವ್ರು ಹೆಡಕ್ ಮುರಿತಾರ. ಅಲ್ಲೇ ಮನ್ಯಾಗ ಹತ್ತದ್ರಿ ಗೌಡ್ರ. ಅಪ್ಪಗೋಳ ಸುತ್ತಮುತ್ತಿ ತಮ್ಮ ಇಟ್ಟು ಸೊಕ್ಕಿಗೆ ಭಾಳ ದೊಡ್ಡ ಬರ್ಲಿಕ್ಕೆ ಹೋಗಬೇಡ. ಯಾಕ್ರಿ ಗೌಡ್ರ? ಹಿನ ನೀ ಸಣ್ಣವಿದ್ದಿ, ಹಿನ ನಿನಗೆ ಗೊತ್ತಿಲ್ಲ, ಪ್ರಪಂಚ ಹಿನ ಗೊತ್ತಿಲ್ಲ. ಇಲ್ಲಿ ಹವಳಿಗೆ ಭೀಮಾ ನದಿ ದಂಡಿ ಮೇಲೆ ಉತ್ನಾಳ ಪರಸು ಮಗನಿಗೆ ಸಿದ್ಧಗೊಂಡ ಗೌಡ್ರಿಗೆ ಅಪ್ಪ ಮಗನಿಗೆ ಕುಸ್ತಿ ಇಲ್ಲಿ ಹತ್ಯಾದ. ಹೌದು ಇದಕ್ಕೆ ಹಿಂದೊಮ್ಮೆ ಹತ್ತಿತ್ರಿ ಕುಸ್ತಿ. ಹೇಳ್ರಿ ಗೌಡ್ರ. ಸಮುದ್ರ ದಂಡಿ ಮೇಲೆ. ಹಾ 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 ಅಲ್ಲಿ ಯಾರ್ಯಾರಿಗೆ ಹತ್ತಿತ್ತಪ್ಪ ಅಂತಂದ್ರೆ ಹನುಮಂತನ ಮಗ ಮಕೃಧ್ವಜ ಅವರಿಗೆ ಕುಸ್ತಿ ಹತ್ತಿತ್ತು. ಹಾ ಹನುಮಂತ ಒಮ್ಮ ಮೈಕಾವತಿ ಪಟ್ಟಣಕ್ಕೆ ಹೋಗೋ ಪ್ರಸಂಗ ಬತ್ತು. ಅಲ್ಲಿ ಮಕೃಧ್ವಜನ ಸಮುದ್ರಕ್ಕೆ ಕಾವಲಿತ್ತು. ಹೌದು ಅವ ಒಳಗೆ ಯಾರಿಗೆ ಬಿಡಬೇಕು, ಯಾರಿಗೆ ತಿರಿ ಹಾಕ್ಬೇಕು ಅನ್ನೋದು ಸಮುದ್ರ ದಂಡಿ ಮೇಲೆ ಮಕೃಧ್ವಜನ ಕಾವಲಿತ್ತು. ಹನುಮಂತ ಅಲ್ಲಿ ಹೋದ. ಇವನೇ ನಮ್ಮ ಹನುಮಂತನದ ಮಕೃಧ್ವಜ ಅವನು ಗೊತ್ತಿದ್ದಿತ್ತಿಲ್ಲ. ಅವ ಏನಂದ, ನೀ ಯಾರು ಎಲ್ಲಿಗೆ ಹೊಂಟಿದೆ ಅಂದ. ನನಗೆ ಜರ ಒಳಗೆ ಹೋಗೋದು ತಮ್ಮ ಹಾದಿ ಬಿಡು, ನಾ ಯಾರು ಏನು ತೋಡಿ ಏನು ಮಾಡ್ತಿ ಜರ ಹಾದಿ ಬಿಡು ಅಂದವ. ಹಾಂಗ ನಾ ಹಾದಿ ಬಿಡಲ್ಲ. ಮತ್ತೆ ಹಾಗೆ ಬಿಡ್ತಿ? ಸಮುದ್ರ ದಂಡಿ ಮೇಲೆ ನಾನು ಜೋಡಿ ಕುಸ್ತಿ ಹಿಡಿದು ನನಗೆ ಒಗದ್ಯಪ್ಪ ಅಂತಂದ್ರೆ ನಿನಗೆ ಹಾದಿ ಬಿಡುತ್ತಾ, ಇಲ್ಲಾಂದ್ರೆ ಬಿಡಲ್ಲ ಅಂದವ ಹನುಮಂತಗ ಮಕೃಧ್ವಜ. ಹೌದು ಹನುಮಂತ ತಾನ ತಮ್ಮ ನೀನ ಸಣ್ಣವಿದ್ದಿ ಕುಸ್ತಿ ಹಿಡಿಲಿಕ್ಕ ಬರಬೇಡ, ಸುಮ್ಮ ಹಾದಿ ಬಿಡು ಅಂದ. ಸಣ್ಣವಿದ್ರಿ ಏನಾಯ್ತು, ನನಗೆ ಒಗೆಯಿಲ್ಲ, ಒಗದು ಹೋಗಲ್ಲ ಅಂದ. ಹೌದು ಹನುಮಂತಗ ಮಕೃಧ್ವಜ ಕುಸ್ತಿ ಹತ್ತು. ಹನುಮಂತಿದ್ರೆ ನೀ ಏನು ಮಾಡ್ತಿದ್ದಿ ಅಂದವು. ಹಾ 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 ಕೈ ಬಿದ್ದಲ್ಲಿ ನೆನೆಸ್ಬೇಡ ಅಪ್ಪಗ. ಮಗನ ಚಿತ್ತ ಬಿದ್ದು ನೆನೆಸಲ್ಕ್ ಹೋಗಬೇಡ. ಮೊದಲೇ ಕುಸ್ತಿ ಹಿಡಿಯೋದು ವಿಚಾರ ಮಾಡಿ ಹಿಡಿ. ನಾ ಯಾರು, ಎದಕ್ಕಾಗಿ ಇಲ್ಲಿ ಬಂದಿದ, ಏನು ಮಾಡಬೇಕಾಗ್ಯದ. ಸೊಕ್ಕಿಗೆ ಭಾಳ ಬರಬೇಡ.
ರೇವಣ ಸಿದ್ಧನ ಜಾತ್ರೆ ದೊಡ್ಡದು ನಡೀತದ. ಜಾತ್ರೆ ಒಳಗೆ ಅಪ್ಪ ಮಗನಿಗೆ ತೊಗೊಂಡು ಬಂದಾನ. ಇಲ್ಲಿನೂ ತೊಗೊಂಡು ಬಂದಾರ ನೋಡ್ರಿ, ಅಲ್ಲಿ ಅಪ್ಪ ತೊಗೊಂಡು ಬಂದಾನ ಮಗನಿಗೆ ಎತ್ಕೊಂಡು. ಜಾತ್ರೆ ತೋರ್ಸಲಕ್ಕ ಜಾತ್ರೆ ಹಾಡ್ಕಿ, ಪಲ್ಲಕ್ಕಿ, ನಂದಿಕೋಲ ಮೆರವಣಿಗೆ. ನನ್ನ ಮಗ ನೋಡ್ಲಿ ಅಂತ ಹೇಳಿ ಅಪ್ಪ ಹಗಲ ಮೇಲೆ ಕುಂದ್ರಸೋಣನ್ರಿ ಮಗನಿಗೆ. ಹೌದು, ಜಾತ್ರೆ ತೋರಿಸ್ಲಿಕ್ಕತ್ತಾನ. ಇದು ಮಗ ಹೆಗಲ ಮೇಲೆ ಕೂತು ಸುಮ್ಮ ಕುಂದಿರ್ಬೇಕಿಲ್ಲ. ಏನತ್ತಿತ್ರಿ ಹುಡುಗ? ಯಪ್ಪ, ನನಗೆ ಕಾಣಿಸ್ದಟ್ಟು ನಿನಗೆ ಕಾಣಿಸ್ತದ ತತ್ತಿತ್ತು ನೋಡ್ರಿ. ಹಾ 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 ಮಗನ ಯಾರು ಹಗಲ ಮೇಲೆ ಕೂತು ಜಾತ್ರೆ ನೋಡಕತ್ತೀವಿ, ಇದು ಅರಿವಿರ್ಬೇಕು. ಅರಿವಿರ್ಬೇಕು ಮೊದಲ. ಅಪ್ಪನ ಜೋಡಿ ಕುಸ್ತಿ ಹಿಡಿತತಿ. ನಾಯನ್ ಬ್ಯಾಡ ನಂಗಿಲ್ಲ. ಇವತ್ತ ಕುಸ್ತಿ ನಡೀಲಿ. ಆಗಲುದು ಶ್ರೇಷ್ಠ ಏನು ಕೂಡುವುದು ಶ್ರೇಷ್ಠ? ದೈವದವರು ಸ್ವಲ್ಪ ವಿಚಾರ ಮಾಡಿ ಲಕ್ಷ ಇಡ್ರಿ. ಸಂಗೊಳಿಗೆ ಅಪ್ಪ ಶಿವಗೌಡಗೌಡ ಏನು ವಿಷಯ ನಡೆಸ್ತಾರ, ಏನು ಮಾತಾಡ್ತಾರ. ಹೌದು, ಮಗ ಉತ್ನಾಳ ಪರಶುರಾಮ ಅವ್ರ ವಿಷಯಕ್ಕೆ ಮುರಿದು ಇವ್ರು ಏನು ಮಾತಾಡ್ತಾರ. ಹೌದು, ನೀವು ದೈವದವರು ಕಾಟ ಮಾಡ್ರಿ. ಅವಾಗ ಕುಸ್ತಿ ಯಾರು ಒಗಿತಾರ ಅನ್ನೋದು ಗೊತ್ತಾಗ್ತದ. ಇಲ್ಲಿ ಅಗಲುದು ಮತ್ತು ಕೂಡುದು ಎರಡೂ ವಿಷಯಗಳಲ್ಲಿ ನನ್ನ ಪಾಲು ಯಾವಾಗ ಕೇಳಿದ್ರ, ಯಾವಾದ್ರಿ ಗೌಡ್ರ ನಿಮ್ಮ ಪಾಲ್ ಇವತ್ತ? ನನ್ನ ಪಾಲು ಕೂಡುವುದೇ ಜಗತ್ತದಾಗ ಶ್ರೇಷ್ಠ ಅಂತ ಹೇಳಿ ನನ್ನ ಪಾಲ. ಹೌದು, ಹೆಂಗಂದ್ರ ಹೆಂಗ್ರಿ ಗೌಡ್ರ? ಇಷ್ಟೆಲ್ಲ ಜನ ಕೂಡ್ಯದ. ಹಾ, ರೇವಣ ಸಿದ್ಧನ ಪೌಳಿ ಒಳಗೆ ಜನ ಕೂಡ್ಯದ. ಈ ಜನ ಎಲ್ಲ ಕೂಡದ ಬಳಿಕ ಜಾತ್ರೆ ಅಂತ ಹೇಳಿ ಇದಕ್ಕೆ ಕರೀತಾರ. ಜಾತ್ರೆ ಅಂತ ಕರೀತಾರ. ಜಾತ್ರೆ ಆಯ್ತು. ಈ ಪೌಳಿ ಒಳಗೆ ಜನ ಕೂಡದೊಳಗೆ ಜಾತ್ರೆ ಆಯ್ತು. ಈ ಕೂಡಿರ್ತಕ್ಕಂಥ ಜನ ಎಲ್ಲ ಅಗಲಿ ಹೋಗ್ತದ. ಹೌದು, ಇದಕ್ಕೆ ಏನತ್ತಾರ? ಬೇಕಲ್ಲ ಮತ್ತ ವಿಷಯ ಲಕ್ಷಣ. ಇವರಿಗೆ ಆಗಲೋದು ವಿಷಯ ಬಿಟ್ಟಿನಿ. ಇಲ್ಲಿ ಅವ್ವಾಗಳು ಕೂತಾರ ಬಹಳ ಮಂದಿ. ಯಾರು ದರ್ಶನ ಮಾಡಕತ್ತಾರ, ಯಾರು ದರ್ಶನ ಮಾಡಿ ನಡೆದಾರ. ಹೌದು, ಅವರು ಕೊಳ್ಳಾಗ ಕರ್ಮಣಿ, ಗುಳ್ಳ, ಗುಂಡ, ಹೌದು, ಇವು ಕೂಡ್ಸ್ಯಾರ. ಕೂಡ್ಸ್ಯಾರ. ಕೂಡಿಸಿದ ಬಳಕ ಅದಕ್ಕೆ ಮಂಗಳ ಸೂತ್ರ ಅಂತ ಹೇಳಿ ಕರೀತಾರ. ಕೂಡಿಸಿದ ಬಳಕ. ಕೂಡಿಸುವ ಬಳಕ ಯಾಕ್ರಿ? ಹೌದು, ಅದಕ್ಕೆ ಅಂಥದೊಂದು ಬೆಲೆ ಬಾಳದಂತ ನಾಮ ಬಂದದ, ಹೆಸರು ಬಂದಾದ್ರಿ ಗೌಡ್ರ. ಹೆಸರು ಬಂದದ. ಮಗನ ಲಕ್ಷಿಡು ಇವತ್ತು. ಆ ಮಂಗಳ ಸ್ತೋತ್ರದೊಳಗಿದ್ದಿರ್ತಕ್ಕಂಥ ಕರ್ಮಣಿ, ಗುಂಡ, ಗುಳ್ಳ ಕಡೆಗೆ ಒಂದೊಂದು ಬ್ಯಾರೆ ಐತಂದ್ರೆ ಅದಕ್ಕೆ ಏನತ್ತಾರ? ಹಾ, ನೋಡ್ರಿ ಮಗಂದು ತಾಕತ್ತರ ಎಟ್ಟದ. ಇನ್ನ ಪಂಚ ಪಕ್ವಾನದ ಹಿಂದೆ ರೇವಣ ಸಿದ್ಧಂದು ಅಭಿಷೇಕ ಮಾಡ್ಯಾರ. ಅಭಿಷೇಕ ರೀ. ಅಭಿಷೇಕದೊಳಗ ಏನೇನು ಹಾಕ್ತಾರಪ್ಪ ಅಂತಂದ್ರೆ, ಏನೇನು ಕೂಡಿಸ್ತಾರಿ ಗೌಡ್ರ? ನೀರ, ಸಕ್ಕರೆ, ಬಾಳಿಕಾಯಿ ಇವೆಲ್ಲ ಕೂಡಿಸಿದ ಬಳಕ ಹಾಲ ಮತ್ತ ಜೇನು ತುಪ್ಪ ಇದು ಎಲ್ಲ ಕೂಡಿಸಿದ ಬಳಕ ಅಭಿಷೇಕ ಅಂತ ಹೇಳಿ ಕರೆದಾರ. ಹೌದು, ಅದು ಆಗಲದ ಬಳಕ ಏನಾಗ್ತದ? ಬೇಕಾಗ್ತದ. ಇನ್ನ ಸತಿಪತಿ ಸಂಯೋಗದಿಂದ ಕೂಡಿದ್ರಂದ್ರ ಜೀವ ಸೃಷ್ಟಿ ಆಗ್ತದ, ಉತ್ಪತ್ತಿ ಆಗ್ತದ. ಹೌದು, ಅಲ್ಲಿ ಉತ್ಪತ್ತಿ ಅಂತೇಳಿ ಹೆಸರಿಟ್ಟು ಕರೆದಾರ. ಯಾಕ್ರಿ? ಮನುಷ್ಯ ಹುಟ್ಟದ, ಗಿಡ ಹುಟ್ಟಿತು, ಹಿಂಗೆ ಕೂಡದ ಬಳಕ ಆಗ್ಯದ. ಇದು ಪಂಚಮಹಾಭೂತ ಕೂಡ್ತಂದ್ರೆ ಇದು ಪವಿತ್ರ ದೇಹ ಆಗ್ತದೆ. ಹೌದು, ಇದು ಮಣ್ಣಿನ ಖರ ಮಣ್ಣಿಗೆ ಎಲ್ಲ ಹೋಯ್ತಪ್ಪ ಅಂತಂದ್ರೆ ಏನಾಗ್ತದ? ಏನಾಗ್ತ?
ವಿಷಯ ಹ್ಯಾಂಗ ನಾ ಬಿಡಿಸ್ಕೋತ ಪಾಯಿಂಟ್ ಸಿರಿ ಪಾಯಿಂಟ್ ಹೊಂಟಿದ. ಇನ್ನು ತೆನಿ ಕಲಿತಪ್ಪ ಅಂತಂದ್ರ ಏನಾಗ್ತದ್ರಿ? ರಾಶಿ ಆಗ್ತದ, ರಾಶಿ. ಹೌದು. ಸಮುದ್ರದೊಳಗಿಂದ ನೀರು ಹೋಗಿ ಆಕಾಶದೊಳಗೆ ಕಲಿತಪ್ಪ ಅಂತಂದ್ರ ಮೇಘ ಸೃಷ್ಟಿ ಆಗ್ತದ. ಹೌದು. ಭೂಮಿ ತಲೆ ಮೇಲೆ ಮಳೆ ಬರ್ತದ, ಅದಕ್ಕೆ ಮಳೆರಾಜ ಅಂತೇಳಿ ಹಿಂಗೆ ಕರೀತಾರ. ಆ ಬಿದ್ದಿರತಕ್ಕಂಥ ಮಳೆ ನೀರ ಭೂಮಿ ಮೇಲೆ ಹರಿದು ಯಾರ್ಯಾರಿಗೆ ಎಟ್ಟೆಟ್ಟು ಸಂತೋಷ ಮಾಡಿ ಹೊಳ್ಳಿ ಭೀಮಾ ನದಿಗೆ ಕೂಡ್ತಂದ್ರೆ ಅದು ಸಂಗಮ ಅಂತೇಳಿ ಕರೀತಾರ. ವಿಷಯ ಬಹಳ ಸೂಕ್ಷ್ಮದ. ಇವನ ಏನೇನು ಕೂಡದ ಬಳಕ ಹೆಸರಿಟ್ಟು ಕರ್ಲಿಕತ್ತೀನಿ, ಹಂಗ ಆಗಲದ ಬಳಕ ಅವಕ್ಕೆ ಹೆಸರಿಟ್ಟು ಕರಿಬೇಕು. ಹೌದು. ಈಗ ರೇವಣ ಸಿದ್ದೇಶ್ವರ ಕಮಿಟಿ ಅವ್ರು ಹೇಳಿದ್ರು. ಏನ್ ಹೇಳಿ ಗೌಡ್ರ? ಸಂಗೋಳಿಗೆ ಅವ್ರದ್ದು ಊಟ ಮುಗಿದದ, ನಿಮ್ಮದು ಈಗ ಪ್ರಸಾದ ಮಾಡಾಕತ್ತೀರಿ ನಡ್ರಿ ಅಂತ ಹೇಳಿ ಮ್ಯಾಲ ಒಯ್ದ್ರು. ಒಯ್ದಾರಿ. ಬ್ಯಾಳಿ ಖಾರ ಎಣ್ಣೆ ಕೂಡದ ಬಳಕ ಖಾರಿಬೇಳೆ ಅಂತೇಳಿ ಅದಕ್ಕೆ ಹೆಸರಿಟ್ಟಾರ. ರೊಟ್ಟಿ ನೀರು ಅದಕ್ಕೆ ರೊಟ್ಟಿ ಅಂತೇಳಿ ಹೆಸರಿಟ್ಟಾರ. ನೀವು ಅದು ಎಲ್ಲ ಕೂಡಿಸೋದ ಬಳಕ ಮಹಾಪ್ರಸಾದ ಅಂತೇಳಿ ಹೆಸರು ಅದಕ್ಕೆ ಆದ. ಹೌದು. ಆ ಮಹಾಪ್ರಸಾದ ನೀವು ಊಟ ಮಾಡಿರಿ ಅಂದ್ರ ನಾವು ಮಹಾಪ್ರಸಾದ ಊಟ ಮಾಡಿದೆವು, ಇದು ಮಹಾಪ್ರಸಾದ ಅಂತೇಳಿ ನಿನ್ನಲ್ಲಿ ಕೂಡುತ್ತಂದ್ರೆ ಅದು ಮಹಾಪ್ರಸಾದ ಆಗ್ಯದ. ಅದು ನಿನಗೆ ಬಿಟ್ಟು ಆಗಲತ್ತಂದ್ರೆ ಏನಾದ್ರೂ ಹೆಸರ ಹೇಳೋದು, ಮಂಗಳಾರತಿ ಮಾಡೋದು. ಹೌದು. ನೋಡ್ರಿ ಅಪ್ಪ ಮಗನ ಕುಸ್ತಿ ಬಹಳ ಚಂದ ಅದ. ಮಗನ ಸರಿಯಾಗಿ ನಾ ಹಿಡಿದಿರ್ತಕ್ಕಂಥ ಪಾಲನ ಹೆಂಗ ಬಿಡಿಸಿ ಹೇಳಿನಿ, ಹಂಗ ಇವತ್ತ ನಿನ್ನ ಪಾಲ ಅಗಲುವುದದ, ನನ್ನ ಪಾಲ ಕೂಡಿಸುವುದದ. ಹೌದು. ಈ ಹಾವಳಿಗೆ ದೈವ ಏನು ಕೂಡ್ಸೋದು ಮಾಡ್ತಾರೋ ಏನು ಆಗಲಸೋದ ಮಾಡ್ತಾರೋ ನೋಡೋಣ. ಯಾಕ್ರಿ ಇಟ್ಟು ಮಂದಿ ಹಿರಿಯರದ ತಮ್ಮ ಅಗಲಸಾದ ಮಾಡಬೇಡ್ರಿ, ಕೂಡ್ಸಾದ ಇತ್ತಂದ್ರೆ ಕರೀರಿ ಅತ್ತಾರ. ಯಾಕ್ರಿ ಏನು ಅಗಲಸಾದ ಇತ್ತಂದ್ರೆ ಕರೀರಿ ಅತ್ತಾರ ಇದ್ರ ಯಾರ್ರಿ ಇಲ್ಲ. ಕೂಡ್ಸಾದ ಬಹಳ ಶ್ರೇಷ್ಠದ. ಕೂಡಿಸೋದೇ ನನ್ನ ಪಾಲದ ಆತ್ಮೀಯ ಬಂಧುಗಳು. ಇವತ್ತಿನ ದಿವಸ ನನ್ನ ವಿಷಯಕ್ಕೆ ಮರುದು ಇದು ಎಲ್ಲ ಸುಳ್ಳದ, ಅಗಲಸಾದೇ ಶ್ರೇಷ್ಠದ ಅಂತ ಹೇಳಿ ದೈವ ಕೈನ ಟಾಳಿ ತಗೊಂಡು ಮಂಗಳಾರತಿ ನೀ ಮಾಡಿದೆ ಅಂದ್ರೆ ಹೌದು ನನ್ನ ಮಗ ಪರಸು ಶಾಣ್ಯನ ಮಗ ಅಂಥೇಳಿ ನಿನಗೆ ಹೆಗಲ ಮೇಲೆ ಎತ್ತುಕೊಂಡು ರೇವಣ ಸಿದ್ದೇಶ್ವರಗ 5 ಸುತ್ತ ಹಾಕ್ತೀನಿ. 5 ಸುತ್ತ ಹೆಗಲ ಮೇಲೆ ಹಾಯ್ಕೊಂಡು ಗುಡಿಗೆ ರೇವಣ ಸಿದ್ದಾಗ ಮಗನ ಜರ್ ಕರ್ತ ನನ್ನ ವಿಷಯ ಮುರಿದು ವಿಷಯಕ್ಕೆ ತೆಳಗೆ ಕೆಡವಿ ನನಗೆ ಜರ್ ಕರ್ತ ತೆಳಗೆ ಕೆಡಲಾರ್ದೇನೆ ಮಂಗಳಾರತಿ ನೀ ಮುರಿಲಿಲ್ಲ, ದೈವ ಕೈಲಿ ಟಾಳಿ ತೋಲಿಲ್ಲಪ್ಪ ಅಂತಂದ್ರೆ ಈ ರೇವಣ ಸಿದ್ಧನ ಗುಡಿಯ ಮುಂದೆ ಡಬ್ಬು ಕೆಡು ಡಬ್ಬು ಅಂಕಾಗತ್ತನ ಒಯ್ದಿತ್ತೀನಿ ಮಗನ. ಎಚ್ಚರದಿಂದ ಮಾತ್ಯಾಡ ವಿಷಯ ಬಹಳ ಚಂದ ಹತ್ಯಾದ. ನೋಡ್ರಿ ಅಪ್ಪ ಮಗನ ಕುಸ್ತಿ ಬಿರುಸಿಲಿ ಬಿದ್ದದ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಹೊತ್ತು ಮುಳುಗತ್ತನ ವಿಷಯ ಕೂಡುದು ನನ್ನ ಪಾಲದ, ಅಗಲಿಸೋದು ಅವ್ರ ಪಾಲದ. ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಕೂಡುದು ವಿಷಯ ಗೌಡ್ರು ಏನು ಮಾತಾಡ್ತಾರೆ ಮತ್ತು ಅಗಲು ವಿಷಯ ನಮ್ಮ ಮಗ ಪರಶುರಾಮ ಏನು ಮಾತಾಡ್ತಾನೆ, ಎಲ್ಲ ಶ್ರೇಷ್ಠತೆ ಬರ್ತದಂತಕ್ಕಂಥ ವಿಷಯಗಳನ್ನು ತಾವು ಭಕ್ತಿಪೂರ್ವಕ ಕೇಳಿ ಪರಮ ಪೂಜ್ಯ ಶ್ರೀ ಮದಗೊಂಡ ಮಹಾರಾಜರು ಗದ್ಯ ರೂಪಾಂತರದ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವೆಲ್ಲ ಭಕ್ತಿಪೂರ್ವಕವಾಗಿ ಕೇಳಬೇಕು. ಒಂದು ಮಾತು ಮಾತಾಡೇನ್ರಿ, ಅದೊಂದು ಸ್ವಲ್ಪ ಈಗ ನೆನಪಾಯ್ತು ನನಗೆ. ಏನ್ರಿ ಮಾತಾ? ಇದು ಭೀಮಾ ನದಿ ದಂಡಿ ಅದ. ಇಲ್ಲಿ ಅಂಬಿಗಾರ ಹಾರ. ಯಾಕಂದ್ರೆ ನಾವು ನೋಡ್ತೀವಿ, ನಾವು ಅಚ್ಚಿ ಕಡೆ ಹೊತ್ತದ, ಅಚ್ಚಿ ಕಡೆ ನಾವು ಇಚ್ಚಿ ಕಡೆ ಬರ್ತದ. ಆದ ಭೀಮಾ ನದಿ ಒಳಗೆ
ಅವರೊಂದು ಮಾತು ಮಾತಾಡ್ಯಾರ. ಏನು ಮಾತಾಡ್ಯಾರಪ್ಪ ಅಂತಂದ್ರೆ, ಹೊಳಿ ಒಳಗ ನಾವು ಅಂಬಿಗಾರವ, ನಾವು ಹಾಕೋಕ್ಕಿಂತ ಮೊದಲು ತಿಂಗಳಿಗೊಮ್ಮೆ ಪಾಳಿ ಬಂದ ಹೆಣ್ಮಗಳು ಹೇಳಾರ್ದೆ ನಾವೇನಾಗ ಕೂತಳಂದ್ರೆ ಹೇಳಗಳಂದ್ರೆ 5 ಹುಟ್ಟು ತಲೆ ಮೇಲೆ ನೀರು ಹಾಕಿ ನಾವನ್ನ ಕರ್ಕೊತಾನೆ. ಹೌದು. ಅಕಸ್ಮಾತ್ ಹೇಳಾರ್ದೆ ಮರ್ಯಾದಿಗಂಜಿ ಹೇಳಾರ್ದೆ ಕೂತಳಂದ್ರ ನಾವು ಬುಡ ಮೇಲೆ ಆಗ್ತದ ಹೇಳ್ಯಾರ. ಯಾಕ್ರಿ ಹೇಳ್ಯಾರಿ ನಾ ಇಲ್ಲ ನಂಗಿಲ್ಲ. ಮತ್ತೇನಾದ್ರಿ ಗೌಡ್ರ ನಿಮ್ಮ ಹರ್ಕತ? ನಂದು ಏನದ ಅಂದ್ರ, ಈ ನಾವ ಮರ್ಯಾದಿಗಂಜಿ ಹೇಳಾರ್ದೇನೆ ಕೂತಳಂದ್ರ ಬುಡ ಮೇಲೆ ಆಗ್ತದ. ಹೌದು. ಪ್ರಥಮವಾಗಿ ಯಾವ ಹೊಳಿ ಒಳಗ ನಾಮ ಬುಡಮೇಲಾಯ್ತು, ಈ ಪ್ರತಾರಿ ಎಲ್ಲಿ ಹಿಡಿದು ಬಂತು? ನಾವು ಭಾಳ ಹಿಂದಿನ ಹಿಡಿದ್ರೆ ಈಗಿಂದಲ್ಲ, ಈಗೆಲ್ಲ ಹುಡುಗ ಬಂದಾವ, ಏನೇನೋ ಜಹಾಜ್ ಬಂದಾವ. ಆಗ ಪ್ರಥಮ ಇದ್ದುದು ನಾವ. ಯಾವ ಹೆಣ್ಣು ಮಗಳು ತನ್ನ ಮರ್ಯಾದೆ ಗಂಜಿ ಹೇಳಲಾರ್ದಕ್ಕಾಗಿ ಆ ನಾಮ ಬುಡಿ ಮೇಲಾಯ್ತು, ಅದು ಹೊಳಿ ಯಾವುದು, ಆ ಹೆಣ್ಮಗಳು ಯಾವಕ್ಕಿ, ಆ ಅಂಬಿಗಾರ ಯಾವ? ಸುಮ್ಮನೆ ಹೇಳಕತ್ತಿದ್ರೆ ಹಾಂಗ ಬೇಡ. ಇಲ್ಲಿ ಹವಳಿಗ್ಯಾಗ ತಳಕ್ಕೆ ಹಚ್ಚಿ ಗುಡಿ ಕಟ್ಟ್ಯಾರ ತಿಳಿನೇ ಕಿಂತ ಶಿಖರಾಗ್ಯದ ಮಗನ. ಹೊಳಿ ದಂಡಿಗೆ ಒಂದೊಂದು ಗುಡ್ಡದಾಗ ಕಲ್ಲ ಕಟ್ಲಕತ್ತಾವ, ಶೀಳುಕತ್ತಾವ್ರಿ. ಇಲ್ಲಿ ರೇವಣ ಸಿದ್ದೇಶ್ವರ, ಜಗದ್ಗುರು ರೇವಣ ಸಿದ್ದೇಶ್ವರ ಭಕ್ತರು ಅಟ್ಟ ಗಟ್ಟ್ಯಾರ. ವಿಷಯ ಯಾರು